ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಈಗ ಗ್ರ್ಯಾಂಡ್ ಫಿನಾಲೆ ವೇದಿಕೆ ಒಂದು ವಿಶೇಷ ಕ್ಷಣಕ್ಕೆ ಸಾಕ್ಷಿಯಾಗುವಂತಹ ಸಮಯ. ಅದಕ್ಕೋಸ್ಕರ ನಾನು ನಮ್ಮ ಪ್ರೀತಿಯ ಜಡ್ಜಸ್ ಆದಂತಹ ವಿಜಯ್ ಪ್ರಕಾಶ್ ಸರ್, ಅರ್ಜುನ್ ಜನ್ಯಾ ಸರ್ ಹಾಗೂ ಗುರುಗಳಾದಂತಹ ರಾಜೇಶ್ ಕೃಷ್ಣನ್ ಸರ್ ಅವ್ರನ್ನ ವೇದಿಕೆ ಮೇಲೆ ಬರಮಾಡಿಕೊಳ್ತೀನಿ. ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ನಮ್ಮ ಮೂವರು ಜಡ್ಜಸ್ ಅನ್ನ. ನಮ್ಮೆಲ್ಲರ ಪಾಲಿಗೆ ಹೆಮ್ಮೆ ತರುವಂತಹ ವಿಷಯ ಇದಾಗಿರುತ್ತೆ. ಮನರಂಜನೆಯ ಮಹಾ ಸಂಭ್ರಮ ಅಂತ ಅಂದ್ರೆ ಅದು ನಮ್ಮ ಜೀ ಕನ್ನಡ. ವರ್ಷಗಳು ಕಳೆದ ಹಾಗೆ ನಮ್ಮ ಬಾಂಧವ್ಯ ಇನ್ನೂ ಹೆಚ್ಚಾಗ್ತಾ ಇದೆ. ನಮ್ಮ ಎಲ್ಲ ಪ್ರಯತ್ನಗಳನ್ನ ನೀವು ಹರಸಿ ಹಾರೈಸಿದಿರಿ. ತಮ್ಮೆಲ್ಲರಿಗೂ ಅದರ ಮೂಲಕ ಧನ್ಯವಾದಗಳು. ಅಂಡ್ ನಿಮಗಾಗಿ ಜೀ ಕನ್ನಡದ ಹೊಸ ಲೋಗೋ ಅನ್ನ ನಮ್ಮೆಲ್ಲರ ಪ್ರೀತಿಯ ಜಡ್ಜಸ್ ಇವತ್ತು ಅನಾವರಣ ಮಾಡೋದ್ರ ಮೂಲಕ ಆ ಹೊಸ ಅಧ್ಯಾಯಕ್ಕೆ ನಾಂದಿ ಹಾಡಲಿದ್ದಾರೆ. ಜಡ್ಜಸ್, ನಿಮ್ಮ ಮುಂದೆ ಇರುವಂತಹ ಆ ಲಿವರ್ ಅನ್ನ ನೀವು ಪುಷ್ ಮಾಡಿದ್ರೆ ಲೋಗೋ ಲಾಂಚ್ ಆಗತ್ತೆ. 3, 2, 1. ಇದು ನಮ್ಮ ಜೀ ಕನ್ನಡ ವಾಹಿನಿಯ ಹೊಸ ಲೋಗೋ. ನಿಮ್ಮಿಂದ, ನಿಮಗಾಗಿ, ನಿಮಗೋಸ್ಕರ ಇರುವಂತಹ ವಾಹಿನಿ. ಇನ್ನು ಮುಂದೆ ಹೊಸ ಕಾರ್ಯಕ್ರಮ, ಹೊಸ ಶೈಲಿಯಲ್ಲಿ ನಿಮ್ಮ ಮುಂದೆ ಇನ್ನಷ್ಟು ಆಕರ್ಷಕವಾಗಿ ತರಲಿದ್ದೇವೆ. ಸೊ ಇವತ್ತು ನಮ್ಮ ಜೀ ಕನ್ನಡ ವಾಹಿನಿಯ ಹೊಸ ಲೋಗೋ ಲಾಂಚ್ ಆಗಿದೆ. ಬನ್ನಿ ಚಪ್ಪಾಳೆ. ಜೀ ಪ್ರಾರಂಭವಾದ ದಿನದಿಂದಲೂ ಇವತ್ತಿನವರೆಗೂ ಹೊಸತು ಏನಾದರೂ ಕೊಡಲೇಬೇಕು ಜನರಿಗೆ ಅನ್ನೋ ಸತತವಾದ ಪ್ರಯತ್ನ. ಆ ಪ್ರಯತ್ನವೇ ಇದಕ್ಕೂ ಕೂಡ ನಾಂದಿ ಹಾಡಿದೆ. ಅಂದ್ರೆ ಇದು ಕೇವಲ ಒಂದು ಲೋಗೋ ಅಷ್ಟೇ ಅಲ್ಲ, ಸಂಪೂರ್ಣವಾಗಿ ಮನರಂಜನೆಗೆ ಒಂದು ಹೊಸ ಅಧ್ಯಾಯವನ್ನ ಬರೀಲಿಕ್ಕೆ ಜೀ ಅವರು ನಿಂತಿದ್ದಾರೆ. ನಾವೆಲ್ಲರೂ ಅದರಲ್ಲೊಂದು ಸಣ್ಣ ಪಾತ್ರವನ್ನು ವಹಿಸಿದ್ದೇವೆ ಅಂತ ಹೇಳ್ಬೇಕಾದ್ರೆ ನಮಗೆ ಬಹಳ ಸಂತೋಷ, ಹೆಮ್ಮೆ ಆಗತ್ತೆ. ಕಾರ್ಯಕ್ರಮಗಳು ಹೊಸದಾದ್ರೂ ಕೂಡ ಲಾಯಲ್ಟಿ ಹಳೇದೇನೆ. ಸೊ ಅದೇ ನಮ್ಮ ಜೀ. ಶುಭವಾಗ್ಲಿ. ಮತ್ತೊಮ್ಮೆ ವೀಕ್ಷಕರಿಗೆ ಜೀ ವಾಹಿನಿಯನ್ನ ಈ ಒಂದು ಮಟ್ಟದಲ್ಲಿ ಯಶಸ್ವಿಗೊಳಿಸಿರೋದಕ್ಕೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಸರ್. ಅರ್ಜುನ್ ಸರ್, ಹೊಸ ಲೋಗೋ ತುಂಬ ಅಟ್ರಾಕ್ಟಿವ್ ಆಗಿದೆ, ತುಂಬ ಬ್ರೈಟ್ ಆಗಿದೆ, ಭಾಳ ಖುಷಿ ಆಗ್ತಾ ಇದೆ. ಮೇಡಮ್, ನಿಮ್ಮ ಕಷ್ಟ ನನಗೆ ಕಾಣಿಸ್ತಾ ಇದೆ. ಹೊಸ ಲೋಗೋ ಬಂದು ಹೊಸ ಆ್ಯಂಕರ್ ಆಗಬಾರ್ದು ಅನ್ನೋದು ಮಾತ್ರ ನಿಮ್ಮ ಯೋಚನೆ. ಬಟ್ ಹೊಸ ಲೋಗೋ ಆದರೂ ಆ್ಯಂಕರ್ ಹಳೇದೇ ಇರುತ್ತೆ. ಥ್ಯಾಂಕ್ ಯು ಗುರುಗಳೇ. ಮೋರ್ ಎಂಟರ್ಟೈನ್ಮೆಂಟ್, ಮೋರ್ ಬ್ಯಾಂಡ್ ವಿತ್ ಅನ್ನೋದು ಅದರ ಒಂದು ಸಂಕೇತ. ಇದು ಈ ಹೊಸ ಅಧ್ಯಾಯ. ಸೊ ಹಾಗಾಗಿ ನಮ್ಮ ಎಲ್ರಿಗೂ ಹೆಮ್ಮೆನೆ. ಇದು ನಮ್ಮ ಕುಟುಂಬದ ಒಂದು ಎಕ್ಸ್ಟೆನ್ಷನ್ ಇದು. ಸೊ ಹಾಗಾಗಿ ವಿಶಿಂಗ್ ಆಲ್ ದ ಸಕ್ಸಸ್ ಟು ದ ನ್ಯೂ ಜೀ ಕನ್ನಡ. ಈ ಹೊಸ ಅಧ್ಯಾಯಕ್ಕೆ ಚಾಲನೆ ಕೊಟ್ಟಂತಹ ನಿಮಗೆ, ಅರ್ಜುನ್ ಸರ್ಗೆ, ವಿಪಿ ಸರ್ಗೆ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ವೇದಿಕೆಗೆ ಬರಮಾಡಿಕೊಳ್ಳೋಣ ನಿಮ್ಮೆಲ್ಲರ ದೊಡ್ಡ ಚಪ್ಪಾಳೆಗಳ ಮೂಲಕ ಜನಪದ ಜೀವಿ ಹಾವೇರಿಯ ಬಾಳು ಬೆಳಗುಂದೆ, ಮೆಂಟರ್ಡ್ ಬೈ ಹೇಮಿ ಜಿ, ಪ್ರೇಮಿ ಜಿ. ಬಾಳು, ನೀನ್ ಇದಕ್ಕಿಂತ ಮುಂಚೆ 10,000 ವೇದಿಕೆಯಲ್ಲಿ ಹಾಡಿರ್ಬೋದು. ಆದ್ರೆ ಸಂಗೀತವನ್ನ ಕಲಿತಾ ವೇದಿಕೆಗಳಲ್ಲಿ ಹಾಡಿ ಅಭಿಮಾನವನ್ನ ಮತ್ತಷ್ಟು ಜಾಸ್ತಿ ಮಾಡಿಕೊಂಡಿದೆಯಲ್ಲ. ಈ ಜರ್ನಿ ಸರಿಗಮಪ ಕಾರ್ಯಕ್ರಮದಲ್ಲಿ ಹೇಗನ್ಸ್ತು ನಿಮಗೆ? ಸರಿಗಮಪಕ್ಕೆ ಬಂದ್ಮೇಲೆ ಸಿಕ್ತು ಅಂತ ಹೇಳಕ್ ಇಷ್ಟಪಡ್ತೀನಿ. ಭಾಳ ಸಿಕ್ಕಿತ್ತು ನನಗೆ. ನಾನು ನಿಜವಾಗ್ಲೂ 3ನೇ ಕ್ಲಾಸ್ ಶಾಲೆ ಕಲಿಯೋ ಮಟ್ಟ ಮಾತ್ರ ಶಾಲೆಯಾಗಿದ್ದೆ. ನನಗೆ ಎಷ್ಟೋ ಜನ ನನ್ನ ಫ್ರೆಂಡ್ಸ್ ಹೇಳೋರು, ಶಾಲೆ ಕಲ್ತವ್ರು, ನೀ ಕಾಲೇಜ್ನಾಗ ಇರ್ಬೇಕಿತ್ಲೆ ದೋಸ್ತ, ನೀ ಕಾಲೇಜ್ನಾಗ ಇದ್ದಿದ್ರೆ ಕಾಲೇಜ್ ಲೈಫ ಬೇರೆ ಅಂತೇಳಿ. ಹಂಗೆ ನನಗೆ ಸಿಕ್ಕಿದ ಲೈಫ್ ಸರಿಗಮಪ ಲೈಫ್. ಇದೊಂದು 6 ತಿಂಗಳ ಜರ್ನಿನ ಬೇರೆ ನನ್ನ ಜೀವನದಾಗ. ನಿಜವಾಗ್ಲೂ ಸರಿಗಮಪ ಜರ್ನಿ ನಾ ಜೀವನದಾಗ ಯಾವತ್ತೂ ಮರೆಯೋಕ್ಕಾಗಂಗಿಲ್ಲ. ತುಂಬ ಅಂದ್ರೆ ತುಂಬ ಖುಷಿ ಐತೆ ಇಲ್ಲಿ ಮಠ ಬಂದಿತ್ತು. ಬಾಳು ಬೆಳಗುಂದಿ ಅವರು ಗ್ರ್ಯಾಂಡ್ ಫಿನಾಲೆಯಲ್ಲಿ ಹಾಡೋದಕ್ಕೆ ರೆಡಿ ಆಗಿದ್ದಾರೆ. ಕೇಳೋದಕ್ಕೆ ನೀವು ರೆಡಿನಾ? ಆಲ್ ದ ಬೆಸ್ಟ್ ಅಮ್ಮ. ಚಚ್ಚಿ ಕೆಡುವ ದುಡ್ಡ ಕಾಸ.
ಬಾಳು ಬೆಳಗುಂದಿ, ಏನಕ್ಕೋ? ಇವತ್ತಿನವರೆಗೂ ನಾನು ಈ ರೀತಿ ಭಾವುಕನಾಗಿರೋದು ನೋಡಿಲ್ಲ ತಂದೆ. ಏನಾಯ್ತು ಬಾಳು ಬೆಳಗುಂದಿ? ಯಾಕೆ ಭಾವುಕನಾದೆ? ದಯವಿಟ್ಟು ಹೇಳು. ಎಷ್ಟೋ ಜನ ಒಂದಿಷ್ಟು ದಿನ ಆತ್ರಿ ಸರ್ ನಾನು ನೋಡಕತ್ತೀನಿ. ಇವನಿಗೆ ಸಂಗೀತ ಗೊತ್ತಿಲ್ಲ, ಒಂದು ಸ್ವರ ಹಾಡಕ್ಕೆ ಬರಂಗಿಲ್ಲ, ಇವನು ಯಾಕೆ ಫಿನಾಲೆ ಬರಬೇಕು, ಇವನು ಯಾಕೆ ಇವ್ರು ಇಲ್ಲೇ ಮಠ ತರಬೇಕು ಅಂತ ಭಾಳ ಒಂಥರ ಮನಸ್ಸಿಗೆ ನೋವಾಗೋ ಥರ ಎಲ್ಲರೂ ಮಾತಾಡ್ತಾಯಿದ್ರು ಹೊರಗಡೆ. ಆವಾಗ ಸರ್ ನನಗೆ ಸ್ವರಗಳನ್ನು ಹಾಕಿಕೊಟ್ರು. ಎಲ್ಲಿ ಆ ಸ್ವರಕ್ಕೆ ನನ್ನಿಂದ ಮೋಸ ಆಗುತ್ತೇನೋ ಅಂತ ಒಂದು ಕೆಟ್ಟ ಗಿಂಟು ಕಾಡುತ್ತೆ ಸರ್. ವಾ ಬಾ 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 ಬಾ. ಸ್ವರಗಳ ಹಾಡಿದ್ರೆ ಮಾತ್ರ ಸಂಗೀತಗಾರ ಅಂತಲ್ಲ, ಇಲ್ಲ ಕಣಪ್ಪ. ಸಂಗೀತ ಅನ್ನೋದು ಬಹಳ ಪವಿತ್ರವಾದಂಥ ಭಾವನೆ. ಸ್ವರ, ಶ್ರುತಿ, ಲಯ, ಶಾಸ್ತ್ರ ಇದೆಲ್ಲವೂ ಅದಕ್ಕೆ ಪೂರಕವಾಗಿ ಅದನ್ನಿನ್ನೂ ಹೆಚ್ಚು ರೀತಿಯಲ್ಲಿ ಕಲಿತು ನಾವು ಬೆಳಿಬೋದು. ಆದರೆ ಸ್ವರಗಳು ಹಾಡಿದ ತಕ್ಷಣಕ್ಕೆ ಅವನೊಬ್ಬ ದೊಡ್ಡ ಸಂಗೀತಗಾರ ಅಂತಲ್ಲ, ಇಲ್ಲ. 500 ಜನ ನಿನ್ನ ಬಗ್ಗೆ ಕೆಟ್ಟದಾಗಿ ಹೇಳಿರ್ಬೋದು, ಆದರೆ 1 ಮಿಲಿಯನ್ ಫಾಲೋವರ್ಸ್ ಅಂದ್ರೆ 10 ಲಕ್ಷ ಜನ ನಿನ್ನ ಹಾಡು ಕೇಳಕ್ ಕಾಯ್ತಾವ್ರೆ. ಜೀವನದಲ್ಲಿ ನಮ್ಮನ್ನ ಹೊಗಳೋರು ಇರ್ತಾರೆ, ನಮ್ಮನ್ನ ತೆಗಳೋರು ಇರ್ತಾರೆ. ಹಂಗನ್ಬಿಟ್ಟು ನಾವು ನಿಲ್ಲಕ್ಕಾಗತ್ತೆ? ನಿನಗೆ ಭಗವಂತ ಏನ್ ಶಕ್ತಿ ಕೊಟ್ಟಿದಾನೋ ಅದನ್ನ ನೀನು ಉಪಯೋಗಿಸ್ಕೊಂಡಿದ್ಯಾ ತಂದೆ? ನಾನು ಹೇಳ್ತೀನಿ, ಭಗವಂತ ನಿಂಗೆ ಏನ್ ಕೊಟ್ನೋ ಅದನ್ನ ನೀನು ಉಪಯೋಗಿಸ್ಕೊಂಡಿದ್ಯಾ? ನೀನು ದೊಡ್ಡ ಸ್ಫೂರ್ತಿ ಬಾಳು ಬೆಳಗುಂದಿ. ನೀನನ್ನು ನೋಡಿ ಹಿಂದೆ 1000 ಜನ ನಾವು ಸರಿಗಮಪ್ಪಾಗಿ ಹೋಗ್ಬೇಕು ಅಂತ ಆಸೆ ಪಡ್ತಾವ್ರೆ. ನೀನು ಹತ್ಬಿಟ್ರೆ ಅವರೆಲ್ಲ ಸುಸ್ತಾಗ್ಬಿಡ್ತಾರೆ. ನೀನೊಬ್ಬ ದೊಡ್ಡ ಸ್ಫೂರ್ತಿ. ನೀನು ಕಲಿಯಕ್ಕೆ ಪ್ರಾರಂಭ ಮಾಡಿದ್ಯಾ? ಕಲಿ. 2 ವರ್ಷ ಬಿಟ್ಬಿಟ್ಟು ಸ್ವರಗಳ ಹಾಡು ಇವ್ರನ್ನೆಲ್ಲ ಸೈಲೆಂಟ್ ಮಾಡಿಸು ಅಂತ ಹೇಳಕ್ ಇಷ್ಟಪಡ್ತೀನಿ.